ಇವತ್ತು ಬಕ್ರೀದ್ ಹಬ್ಬ ಇದೆ. ಇದು ಇಸ್ಲಾಂ ಧರ್ಮದ ಎಲ್ಲರಿಗೂ ಕೂಡ ಅತ್ಯಂತ ಪವಿತ್ರವಾದಂತಹ ಒಂದು ದಿವಸ, ಪವಿತ್ರವಾದ ಹಬ್ಬ. ಈ ಬಕ್ರೀದ್ ಹಬ್ಬದಲ್ಲಿ ಮತ್ತು ರಂಜಾನ್ ಹಬ್ಬದಲ್ಲಿ ಎಲ್ಲ ಇಸ್ಲಾಂ ಬಂಧುಗಳು ನಮ್ಮ ಶ್ರೀಮಠಕ್ಕೆ ಭೇಟಿ ನೀಡುವುದು, ನಾವು ಪ್ರತಿಯಾಗಿ ಬಂದಿದ್ದಂಥ ಎಲ್ಲ ಮುಸ್ಲಿಂ ಬಂಧುಗಳಿಗೆ ನಾವು ಗೌರವವನ್ನು ಸಲ್ಲಿಸಿ ಅವರಿಗೆ ಈ ಪವಿತ್ರವಾದ ಹಬ್ಬದ ಶುಭಾಶಯಗಳನ್ನು ನಮ್ಮ ಶ್ರೀ ಮೂರ್ಸಾವರ ಮಠದ ವತಿಯಿಂದ ಹೇಳ್ತಕ್ಕಂಥ ಒಂದು ಪರಂಪರೆ ಇವತ್ತಿಂದಲ್ಲ, ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಹೀಗಾಗಿ ಹುಬ್ಳಿನಲ್ಲಿ ನಮ್ಮ ಮೂರ್ಸಾವರ ಮಠ ಮತ್ತು ಇಸ್ಲಾಂ ಬಂಧುಗಳು ಅತ್ಯಂತ ಭಾವೈಕ್ಯತೆಯಿಂದ ನಡ್ಕೊಂಡು ಬಂದಂತಹ ಒಂದು ಇತಿಹಾಸ ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಹೀಗಾಗಿ ಇಂತಹ ಈ ವರ್ಷವೂ ಬಂದಿರುವ ಈ ಬಕ್ರೀದ್ ಹಬ್ಬದ ಶುಭ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಇಸ್ಲಾಂ ಬಂಧುಗಳೇನಿದ್ದಾರೆ ಅವರಿಗೆ ನಾನು ಹಾರ್ದಿಕವಾದಂತಹ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ತುಂಬ ಭಾವೈಕ್ಯತೆಯಿಂದ, ಎಲ್ಲ ಧರ್ಮಗಳು ಕೂಡ ಒಂದೇ, ಆ ಎಲ್ಲ ಧರ್ಮದವರು ನಾವು ಒಂದು ಅಂದರೆ ಅವರ ಧರ್ಮ ಅವರಿಗೆ ಶ್ರೇಷ್ಠವಾದದ್ದು, ನಮ್ಮ ಧರ್ಮ ನಮಗೆ ಶ್ರೇಷ್ಠ. ಆದರೆ ಧರ್ಮಗಳ ಮಧ್ಯದಲ್ಲಿ ಯಾವುದೇ ರೀತಿಯಾದಂತಹ ದ್ವೇಷ ಭಾವನೆ ಬೆಳಿಬಾರ್ದು. ನಾವೆಲ್ಲರೂ ಕೂಡ ಎಲ್ಲ ಧರ್ಮಗಳು ಹೇಳೋದು ನಾವೆಲ್ಲ ಮನುಷ್ಯರು, ನಾವೆಲ್ಲ ತುಂಬ ಪ್ರೀತಿ ವಿಶ್ವಾಸದಿಂದ ನಡ್ಕೋಬೇಕು ಅಂತ ಹೇಳ್ತವೆ. ಹಾಗಾಗಿ ಖುರಾನ್ ಕೂಡ ನಾವೆಲ್ಲರೂ ಒಂದು ತುಂಬ ಚೆನ್ನಾಗಿ ಸೌಹಾರ್ದತೆಯಿಂದ ಅಕ್ಕಪಕ್ಕದಲ್ಲಿದ್ದವರೆಲ್ಲರನ್ನೂ ಕೂಡ ಅಣ್ಣ ತಮ್ಮಂದಿರಂತೆ ನೋಡ್ಕೊಂಡು ಹೋಗಬೇಕು, ನಾವು ನಡ್ಕೋಬೇಕು ಅನ್ನೋದನ್ನು ಹೇಳ್ತದೆ. ಅದಕ್ಕಾಗಿ ಇಂತಹ ಪವಿತ್ರವಾದ ಬಕ್ರೀದ್ ಹಬ್ಬದ ಸಮಯದಲ್ಲಿ ಎಲ್ಲ ಇಡೀ ನಾಡಿನ ಜನತೆಗೆ ನಾನು ಶುಭಾಶಯಗಳನ್ನು ಹೇಳ್ತೀನಿ.